ಬಜಾರು ಹುಡುಗನಾಗಿ ಕನ್ನಡಿಗರ ಮನ ಗೆದ್ದಿದ್ದ ಧನ್ವೀರ್ ಈಗ ಹಯಗ್ರೀವನಾಗಿ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸಲು ಬರ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಧನ್ವೀರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಟೈಮ್ ಮೊದಲ ಬಾರಿಗೆ ನೀವು ಕಾಕಿ ತೊಟ್ಟು ಪೊಲೀಸ್ ಅಧಿಕಾರಿಯಾಗಿ ಒಂದು ಇನ್ವೆಸ್ಟಿಗೇಷನ್ನ ಮಾಡೋದಕ್ಕೆ ರೆಡಿಯಾಗಿದ್ದೀರಾ. ಸೊ ಹಯಗ್ರೀವ ಸಿನಿಮಾ ಹೇಗೆ ಸಿಕ್ಕಿದ್ದು, ಈ ಓವರಾಲ್ ಶೂಟಿಂಗ್ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ ಸರ್, ನಂದು ವಾಮನ ಆದ ನಂತರ ಇಲ್ಲ, ಆ್ಯಕ್ಚುಲಿ ವಾಮನ ಇನ್ನೇನು ಎಂಡಿಂಗ್ ಸ್ಟೇಜಲ್ಲಿ ಇದ್ದಂಗೆ ನನಗೊಂದು ಕತೆ ಬಂದಿತ್ತು, ರಘು ಅಂತ. ನೀವು ಹೊಸ ನಿರ್ದೇಶಕರು. ಸೊ ಲೈನ್ ಕೇಳಿದೆ, ಒಂಥರ ವಿಭಿನ್ನವಾಗಿತ್ತು. ಅಷ್ಟರಲ್ಲಿ ಮಂಜು ಸರ್ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಒಪ್ಕೊಂಡೆ. ಮಂಜು ಸರ್ ನಂಗೆ ಕಾಲ್ ಮಾಡಿ, ಇಲ್ಲ ಅದನ್ನು ನೀನು ಕೇಳು ಒಂದು ಸತಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಆಫ್ಟರ್ 2-3 ಮಂತ್ಸ್ ಅವ್ರು ಒಂದು ಕಥೆನ ಲೈನ್ನ ನರೇಷನ್ ಮಾಡ್ಕೊಂಬರ್ತೀನಿ ಸರ್ ಅಂತ ಹೇಳಿದ್ರು. ಸೊ ಯೂಶ್ವಲಿ 1.5 ಅವರ್ ಇಲ್ಲ ಸರ್, ನನಗೆ ಒಂದು ಕಂಪ್ಲೀಟ್ 2.5 ಅವರ್ಸ್ ನರೇಷನ್ ಕೊಡಬೇಕು. ಯಾಕೆ ಇಲ್ಲ, ಸೀನ್ ಟು ಸೀನೇ ಕೊಡಬೇಕು ಸರ್, ಅವಾಗ ನಿಮ್ಮ ಕತೆ ಅರ್ಥ ಆಗೋದನ್ನು. ಫೈನ್ ಆಯಿತು ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಕಾಪ್ ಬಂದಿದ್ದ ತಕ್ಷಣ ನನಗೆ ಸ್ವಲ್ಪ ಇನ್ನೊಂದು 5-6 ಸಿನಿಮಾ ಆಗಲಿ, ಈಗಲೇ ಮಾಡೋದು ಬೇಡ ಅಂತ ಇದು ಮಾಡಿ, ಇಲ್ಲ ಸರ್ ನೀವು ಕೇಳಿ ಕತೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅನ್ನೋ. ಸರಿ, ಅದು ನರೇಷನ್ ಕೊಡ್ದಾಗ ಓಕೆ, ಇದು ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಸಿನಿಮಾ. ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ ನರೇಷನ್ ಆಗಿರ್ಬೋದು, ಆಮೇಲೆ ಆ ಪ್ರತಿಯೊಂದು ವೇ ಆಫ್ ಟೆಲ್ಲಿಂಗ್ ಸ್ಟೋರಿ ಇರ್ಬೋದು, ಎಲ್ಲನೂ ವಿಚಿತ್ರ, ಒಂಥರ ಬೇರೆ ಇದರಲ್ಲೇ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನನಗೆ ಖುಷಿ ಆಯಿತು. ಓಕೆ ಫೈನ್ ಮಾಡೋಣ. ಅದ್ರ ಜೊತೆಗೆ ಡ್ಯುಯಲ್ ಶೇಡ್ ಇದೆ, ನಾನು ಕಂಪ್ಲೀಟಾಗಿ ಕಾಪಾಗೆ ಕಾಣಿಸ್ಕೊಳ್ಳಲ್ಲ, ಇನ್ನೊಂದು ಶೇಡಲ್ಲೂ ಕಾಣಿಸ್ಕೋತೀನಿ ಸಿನಿಮಾದಲ್ಲಿ. ಸೊ ಆಮೇಲೆ ಅದ್ರ ತಕ್ಕನಂಗೆ ಹಯಗ್ರೀವ ಅಂತ ಟೈಟ್ಲ್ ಬಂದಲ್ಲ, ಇದಕ್ಕೆ ಜಸ್ಟಿಫಿಕೇಷನ್ ಏನು ಕೊಡ್ತೀರಾ ಅವರು ಅಂತ. ನನಗೆ ಪರ್ಟಿಕ್ಯುಲರಾಗಿ ಟೈಟಲ್ ಇಟ್ಟ ಮೇಲೆ ಸರ್ ಹಯಗ್ರೀವ ಅಂತ ಅದರದ್ದೇ ಆದಂಥ ಒಂದು ಗೌರವಗಳಿರುತ್ತೆ, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರದೆ ನಾವು ನೋಡ್ಕೊಬೇಕು ಅಂತ ಟೈಟಲ್ಗಳು ಮುಟ್ಟಿದಾಗ. ಸೊ ಜಸ್ಟಿಫಿಕೇಷನ್ ನಾವು ಕತೆ ಹೇಳಿದಾಗ, ನೋಡಿ ಸರ್ ಹಿಂಗೆ ಓಕೆ ಸರ್ ಇದಕ್ಕೆ ನಾವು ಕರೆಕ್ಟಾಗಿದೆ ಬಿಡಿ ಅಂದಾಗ, ಅವಾಗ ಲೈಕ್ ಅದೇನು ಕಂಪ್ಲೀಟ್ ನಮ್ಮ ಮೈಥಾಲಜಿ ಪ್ರಕಾರ ಕಂಪ್ಲೀಟ್ ಡೆಪ್ತಾಗಿ ಹೋಗಿಲ್ಲ. ಅಲ್ಲಿ ಆ ಪುರಾತನ ಕಾಲದಲ್ಲಿ ಮೈಥಾಲಜಿಲಿ ಹಯಗ್ರೀವನ ಪಾತ್ರದಲ್ಲಿ ಏನಿತ್ತಲ್ಲ ಅದರದ್ದು ಒಂದು ಎಳೆ ಎತ್ಕೊಂಡು ಈಗಿನ ಪ್ರಸ್ತುತ ವಿದ್ಯಮಾನಗಳಲ್ಲಿ ಲೈಕ್ ನಮ್ಮ ಸಮಾಜದಲ್ಲಿ ನಡೀತಿರೋಂಥ ಕೆಲವು ಘಟನೆಗಳ ಬಗ್ಗೆ ಅದನ್ನು ಜನಕ್ಕೆ ಗೊತ್ತಿರೋದೇ ಬಟ್ ನೋಡಿರಲ್ಲ. ಈ ಮೆಡಿಕಲ್ ಮಾಫಿಯಾ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ. ಸೊ ಅದನ್ನು ಹೀರೋ ಆಗಿ ಬ್ಲೆಂಡ್ ಮಾಡಿ, ಸೊ ಕಮರ್ಷಿಯಲ್ ವೇಲೆ ಯಾವ ಥರ ಹೇಳ್ಬೇಕಿದು ಆ ಥರ ಹೇಳೋಕೆ ಲೈಕ್ ಎಲ್ಲ ವರ್ಗದ ಇದಕ್ಕೂ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು. ಓಕೆ ಸರ್, ಈಗ ನೀವು ಹೇಳ್ದಂಗೆ 2 ಶೇಡಲ್ಲಿ ಕಾಣಿಸ್ಕೊಂಡು ಈ ಪಾತ್ರಕ್ಕೆ ನಿಮ್ಮ ಸಿದ್ಧತೆ ಅಂತ, ಈಗ ಪೊಲೀಸ್ ಅಂದಿದ ತಕ್ಷಣ ಒಳ್ಳೆ ಫಿಟ್ನೆಸ್ಸು, ಒಳ್ಳೆ ಹೈಟಾಗಿ ಕಾಣ್ತೀರಾ. ಸೊ ಅದ್ರ ಜೊತೆಗೆ ಇನ್ನೇನು ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಹೇಗೆ? ಇಲ್ಲ, ಅದೇ ಒಂದೊಂದು ಇಂಟ್ರಡಕ್ಷನ್ಗೆ ಲೈಕ್ ಒಂದು ಫೈಟ್ ಸೀನ್ ಇದೆ ಸರ್, ಅದಕ್ಕೋಸ್ಕರ ಒಂದೊಂದು 6 ಪ್ಯಾಕ್ ಮಾಡಬೇಕು ಅದು ಅಂತೆಲ್ಲ ಹೇಳಿದ್ರು ಕ್ಯಾರೆಕ್ಟರ್ಗೆ. ಸೊ ಅದಕ್ಕೋಸ್ಕರ 3-4 ಮಂತ್ಸ್ ಆ ಡಿಫ್ರೆಂಟ್ ಇನ್ನೊಂದು ಶೇಡ್ ಕ್ಯಾರೆಕ್ಟರ್ಗೆ ಅದನ್ನು ರೆಡಿಯಾಗಿ ಬಾಡಿ ಎಲ್ಲ ಒಂದು 3-4 ಮಂತ್ಸ್ ಆಮೇಲೆ ಶೂಟ್ ಬಂದಿದ್ದು. ಅದನ್ನು ನಮ್ಗೆ ಅರ್ಜುನ್ ಮಾಸ್ಟ್ರು ಇಂಟ್ರಡಕ್ಷನ್ ಫೈಟ್ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಓಕೆ, ಈ ಪಾತ್ರಕ್ಕೆ ಎಷ್ಟು kg ದಪ್ಪ ಆದ್ರೆ, ಎಷ್ಟು kg ಸಣ್ಣ ಆದ್ರಿ? ದಪ್ಪ ಸಣ್ಣ ಲೈಕ್ ಒಂದು ಅರೌಂಡ್ ಅದು ವೇರಿಯೇಷನ್ಸ್ ಆಗುತ್ತೆ ಸರ್. ಲೈಕ್ ಯೂಶ್ವಲಿ ಅದು ಒಂದೇ ಪರ್ಟಿಕ್ಯುಲರ್ ಅಂದರೆ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ನನಗೆ ಯೂಶ್ವಲಿ ಅಂದರೆ ಫಸ್ಟ್ ಟೈಮೆಲ್ಲ ಮಾಡ್ತಾ ಇರೋದಲ್ಲ, ಸೊ ಆ ಮಾಡಿ ಅಭ್ಯಾಸದಿಂದ ಅದೇನಿಲ್ಲ, ಅಭ್ಯಾಸ ಇತ್ತು ನಂಗೆ ಮಾಡಿ. ಓಕೆ, ನೀವು ಕನ್ನಡದಲ್ಲಿ ಈಗಾಗಲೇ ಗುರುತಿಸ್ಕೊಂಡಿದ್ದೀರಾ. ನೀವೊಬ್ಬ ಒಳ್ಳೆಯ ನಟನಾಗಿ ಕನ್ನಡದಲ್ಲಿ ಕತೆಗಾರರು ಕಮ್ಮಿ ಇದೆ, ಒಳ್ಳೆ ಕಂಟೆಂಟ್ಗೆ ಯಾಕೆ ಹೆಚ್ಚು ಒತ್ತು ಕೊಡ್ತಿಲ್ಲ ನೀವು ನೋಡಿದಾಗ ನಿಮ್ಮ ಪ್ರಕಾರ? ಸರ್ ಅಂದರೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ನೋಡಿ, ನಮಗೆ ಕತೆ ಹೇಳೋರು ಬರೋರು ಹೇಗಾಗ್ತಿದೆ ಅಂದರೆ ಸರ್, ಲೈಕ್ ಯೂಶ್ವಲಿ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನಮ್ಮನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ರೌಡಿಸಮು, ಇಲ್ಲ ಈ ಮಾಸು, ಇಲ್ಲ ಫ್ಯಾಮಿಲಿ, ಲೈಕ್ ಒಂದೇ ಇದಕ್ಕೆ ಇವ್ರು ಫಿಕ್ಸ್ ಅಂದರೆ ಇವ್ನ ಕೈಲಿ ಮಾಸೆ ಮಾಡಿಸೋ ಆ್ಯಕ್ಷನ್ಸು, ಫೈಟ್ಸು, ಬರೀ ಇಂಥದ್ದೇ ಕತೆಗಳು ಬರೋದು, ಇಲ್ಲ ರೌಡಿಸಮ್, ಬರೀ ಲವ್ವು, ಈ ಥರ. ಸೊ ನಾನು ಇವತ್ತಿನವರೆಗೂ ನೋಡೋದು ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನತೆ ಪಾತ್ರನೇ ಮಾಡ್ಕೊಂಬಂದಿನಿ ನಾನು ಪ್ರತಿಯೊಂದಕ್ಕೂ. ಸೊ ಎಲ್ಲೇ ಯಾರೋ ಕತೆಗಾರ ಯಾರೋ ಬರೆಯೋರು ಎಲ್ಲೋ ಒಂದು ಥಾಟ್ ಪ್ರೊಸೆಸ್ ಹೊಡ್ಬೋದು, ಲೈಕ್ ಇದಕ್ಕೂ ಇವ್ರು ಸೂಟ್ ಆಗ್ತಾರೆ ಅನ್ನೋ ಥರ. ಸೊ ಆಪ್ಷನ್ಸ್ ಎಲ್ಲ ಥರನೂ ಇಟ್ಟಾಗ ನಮ್ಗೆ ಎಲ್ಲ ಥರನೂ ಬರುತ್ತೆ. ನಾವು ಒಂದಕ್ಕೆ ಕೂತ್ಕೊಂಡ್ಬಿಟ್ರೆ ಅದು ಬಂದೇ ಬರ್ತಾ ಇರುತ್ತೆ. ಸೊ ಜೊತೆಗೆ ಕಂಟೆಂಟ್ಗಳು ಅಷ್ಟೇ ಸರ್, ಇವತ್ತು ರಿಪೀಟೆಡ್ ವರ್ಷನ್ಸ್ ಆಗ್ತಾಯಿದೆ. ಜೊತೆಗೆ ಇವತ್ತು OTT ಪ್ಲ್ಯಾಟ್ಫಾರ್ಮ್ ಅನ್ನೋದು ಕೈಯಲ್ಲಿ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಭಾಷೆ ಸಿನಿಮಾಗಳನ್ನೂ ಇವತ್ತು ಈಗಿನ ಜನ್ರೇಷನ್ ಕೈಲಿದೆ. ಮುಂಚೆ ಥರ ನೀವು ಅಲ್ಲಿರೋದನ್ನ ಎತ್ತಿ ಇಲ್ಲಿ ನಾನು ಒಂಚೂರು ಹಾಕಿರೋ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅದೇನೋ ಎತ್ತಿಲ್ಲ ಹಾಕಿದ್ರೆ ಇನ್ಕ್ಲೂಡಿಂಗ್ BGM, ಇನ್ಕ್ಲೂಡಿಂಗ್ ಕ್ಯಾಮ್ರಾ ವರ್ಕ್, ಇನ್ಕ್ಲೂಡಿಂಗ್ ಆ ಶೇಡ್, ಆ DA ವರ್ಕ್ ಕಂಪ್ಲೀಟ್ ಕಾಪಿ ಗುರು ಅಲ್ಲಿಂದ ಆ ಮಟ್ಟಕ್ಕಾಗಿರೋ ಜನ್ರೇಷನಿಂದ. ಸೊ ಹೊಸ್ತನ ಕೇಳ್ತಾ ಇರೋದು, ಏನು ಗುರು ನಿಂದೇನು ವಸ್ತು, ನಾವೆಲ್ಲ ನೋಡ್ಬಿಟ್ಟು ಬಿಟ್ಟಿರೋದೇ ಅದನ್ನು. ಸೊ ಅದಕ್ಕೆ ಹೊಸ ರೀತಿ ಏನಾದ್ರು ಹೇಳಕ್ಕೆ ಹೋದಾಗ ಅದಕ್ಕೆ ಆಲ್ವೇಸ್ ಜನ ಇಷ್ಟಪಟ್ಟೆ ಬಿಡ್ತಾರೆ, ಸಿನಿಮಾ ಗೆಲ್ಲುತ್ತೆ. ಸೊ ಅದಕ್ಕೆ ಆ ಥರ ಒತ್ತು ಕೊಟ್ಟರೆ ಇದಾಗುತ್ತೆ. ಓಕೆ, ಧನ್ವೀರ್ ಅವ್ರಿಗೆ ಒಬ್ಬ ಮಾಸ್ ನಟನಾಗಿ ಈ ರೀತಿಯ ಒಂದು ಪಾತ್ರಗಳನ್ನ ಮಾಡಬೇಕಂತ ಆಸೆ ಇರುತ್ತೆ. ನಿಮಗೆ ಭವಿಷ್ಯದಲ್ಲಿ ಇನ್ನೂ ಯಾವ ಅಂದರೆ ಬೇರೆ ಪಾತ್ರಗಳು ಈ ಥರದೊಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕಂತ ಆ ರೀತಿಯ ಪಾತ್ರ ಯಾವುದನ್ನ ಇದೆಯಾ? ನನಗೆ ಪರ್ಟಿಕ್ಯುಲರಾಗಿ ಆಗಲಿ ನಾನು ಸ್ವಲ್ಪ ಸ್ಟೇಜ್ ಆರ್ಟಿಸ್ಟ್ ನಾಟಕ ಎಲ್ಲ ಮಾಡಿದ್ರಿಂದ ನನಗೆ ಸ್ವಲ್ಪ ಪೌರಾಣಿಕ ಪಾತ್ರಗಳು ಮಾಡೋಕ್ಕೆ ಭಾರಿ ಇಷ್ಟ ಇದೆ. ಸೊ ಅದು ಬಿಟ್ಟರೆ ನನಗೆ ಪ್ರತಿಯೊಂದು ಪಾತ್ರ ಮಾಡೋಕ್ಕೂ ಇಷ್ಟ ಸರ್, ಪ್ರತಿಯೊಂದು ವಿಭಿನ್ನತೆ ಇರೋ ಪಾತ್ರಗಳು ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹೇಗೆ ಇನ್ನು ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಮತ್ತು ಅವ್ರ ನಡುವೆ ತುಂಬ ಆತ್ಮೀಯ ಸ್ನೇಹ ಇದೆ. ಅವ್ರು ನಿಮ್ಮ ಸಿನಿಮಾಗೆ ಪ್ರತಿ ಬಾರಿ ಕೂಡ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ನೆನಪಿಸ್ಕೊತೀರಾ? ಇಲ್ಲ, ತುಂಬ ಮಿಸ್ ಮಾಡ್ಕೊಂಡು ಸರ್. ಪ್ರತಿ ಸಿನಿಮಾದಲ್ಲೂ ಅವ್ರದ್ದು ಯಾವ್ದಾದ್ರು ಒಂದು ರೀತಿಲಿ ನಮಗೆ ಇದ್ದೇ ಇರೋದು ಅಣ್ಣನ ಪ್ರೆಸೆನ್ಸು. ಬಟ್ ಇವತ್ತು ಅನಿವಾರ್ಯ ಕಾರಣಗಳಿಂದ ಇಲ್ಲ. ಸೊ ಅದಕ್ಕೋಸ್ಕರನೇ ಅಣ್ಣನೇ ಅಕ್ಕನಿಗೆ ಹೇಳಿ ನೀನು ಹೋಗಿ ಮಾಡಿಕೊಟ್ಬಾ ಅಂತ ಹೇಳಿದ್ದಕ್ಕೆ ಪಾಪ ಅಕ್ಕ ಅವ್ರು ಬಂದು ಮನೆ ಟ್ರೇಲರ್ ಲಾಂಚ್ ಎಲ್ಲ ಮಾಡಿಕೊಟ್ರು. ಸೊ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್ ಅವ್ರಿಗೆ ಮಾತ್ರ.
ಓಕೆ. ಇನ್ನು ದರ್ಶನ್ ಸರ್ ಅವ್ರ ಬಗ್ಗೆ ಈಗ ಕೆಲವು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಕಮೆಂಟ್ಗಳು ಹಾಕಿದಾಗ ಸಹಜವಾಗಿ ಪ್ರತಿಯೊಬ್ಬ ನಟನಿಗೂ ತುಂಬ ಆತ್ಮೀಯವಾಗಿ ಗುರುತಿಸ್ಕೊಂಡಾಗ ಯಾಕೆ ಈ ಥರದ್ದು ಮಾಡ್ತಾರೆ ಅಂತ ಅನಿಸುತ್ತೆ. ಅಂಥವ್ರಿಗೆ ಧನ್ವೀರ್ ಅವರು ಏನು ಕಿವಿ ಮಾತು ಹೇಳ್ತಾರೆ? ಅಂಥವ್ರು ಮಾತಾಡೋಕೆ ಹೋಗಲ್ಲ ಸರ್. ಕಾಲ ಅನ್ನೋದೆಲ್ಲದಕ್ಕೂ ಉತ್ತರ ಕೊಡುತ್ತೆ. ಮೇಲೊಂದು ಭಗವಂತ ಇರ್ತಾನೆ, ಎಲ್ಲದಕ್ಕೂ ಒಂದು ಉತ್ತರ ಕೊಡ್ತಾನೆ. ಕಾಯ್ಬೇಕು, ತಾಳ್ಮೆಯಿಂದ ಕಾದರೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ. ಅವತ್ತು ಉತ್ತರ ಸಿಗದೆ ಈಗ ಮಾತಾಡಿದ್ರೆ ಎಲ್ಲಿರ್ತಾನೆ ನಾವು ನೋಡೋಣ ಸರ್. ಓಕೆ. ಈ ಸಿನಿಮಾ ಆದಮೇಲೆ ಮುಂದಿನ ಪ್ರಾಜೆಕ್ಟ್ ಅಂತ ಅಂದಾಗ ಧನ್ವೀರ್ ಅವರು ಯಾವ ಸಿನಿಮಾ ಎಷ್ಟು ಸಿನಿಮಾಗಳು ಕೈಯಲ್ಲಿ? ಕತೆಗಳು ಕೇಳ್ಕೊಂಡಿದ್ದು ಕಾರ್ಯಕ್ರಮ ಲಾಕ್ ಮಾಡೀನಿ ಸರ್. ಸ್ವಲ್ಪ ಇದೊಂದೆಲ್ಲ ಮುಗಿಸಿ ನಂದು ಸ್ವಲ್ಪ ಫ್ರೀ ಮೈಂಡ್ ಮಾಡೋದು. ಕೊನೆಯದಾಗಿ ದರ್ಶನ್ ಅವ್ರ ಬಗ್ಗೆ ಮತ್ತೊಂದು ವಿಚಾರ ಹೇಳೋದಕ್ಕಾಗದ, ಮತ್ತು ನಮಗೆ ಗೊತ್ತಿದೆ, ನಾನು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ನೀವು ನನಗಿಂತ ತುಂಬ ಹತ್ತಿರದಿಂದ ನೋಡಿದ್ದೀರಾ. ಸೊ ಇತ್ತೀಚೆಗೆ ಕೆಲವೊಂದು ನಡೆದಂಥ ಘಟನೆಗಳ ಬಗ್ಗೆ ಹೊರತುಪಡಿಸಿ ಅವ್ರ ಬಗ್ಗೆ ಹೇಳೋದಾದರೆ ಧನ್ವೀರ್ ಅವರು ಏನು ಹೇಳ್ತಾರೆ? ಏನಿಲ್ಲ ಸರ್, ಅದೇನು ಯಾರು ಗೊತ್ತಿಲ್ಲದಿರೋದೇನಲ್ಲ. ಇವತ್ತು ಅಷ್ಟು ಜನ ಈ ಥರದ್ದೆಲ್ಲ ವಿವಾದಗಳ ಆರೋಪಗಳು ಬಂದ್ರೂ ಅಷ್ಟು ಜನ ಆ ವ್ಯಕ್ತಿಗೆ ಅಷ್ಟು ಪ್ರೀತಿ ಮಾಡ್ತೀವಿ ಅಂದರೆ ಅದಕ್ಕೊಂದು ದೊಡ್ಡ ಕಾರಣನೇ ಇದೆ. ಈಗ ಏನು ಆರೋಪಗಳು ಮಾಡ್ತಾರಲ್ಲ ಅದು ವಿರುದ್ಧವಾದಂಥ ನಮ್ಮ ಪ್ರಕಾರ. ಯಾಕಂದ್ರೆ ಈ ಜನ ಈಗ ಅಷ್ಟೊಂದು ಪ್ರೀತಿ ಮಾಡ್ತಾರಲ್ಲ, ವಿತೌಟ್ ರೀಸನ್ ಮಾಡಲ್ಲ ಸರ್ ಯಾರೂ. ಆ ವ್ಯಕ್ತಿ ಅವ್ರ ತನ ಏನು ಅಂತ ನಮಗೆ ಗೊತ್ತಿದೆ, ಯಾಕಂದರೆ ಜೊತೆಲಿ ಇದ್ದಾನೆ. ಸೊ ಆ ಥರದ ಕೈ ಹಾಕಿಲ್ಲ ಅಂತ ನಮಗೂ ನಂಬಿಕೆ ಇದೆ. ಸೊ ಒಂದು ಒಳ್ಳೇದಾಗುತ್ತೆ, ಕಾಯ್ತಾ ಇದ್ದೀವಿ ಅಷ್ಟೇ ಸರ್. ಇತ್ತೀಚೆಗೆ ನೀವು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಒಬ್ಬ ನಟ ಆಗಬೇಕು, ನಾನು ಸುದೀಪ್ ಅವ್ರ ಜೊತೆ ಥರ ನಟನಾಗಬೇಕು ಅಂತ ನೀವೊಂದು ಸ್ಟೇಟ್ಮೆಂಟ್, ಅಂದರೆ ಅವ್ರ ಥರ ಸಿನಿಮಾಗಳು ಆ ಥರ ಮಾತಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ. ಸೊ ಸುದೀಪ್ ಅವ್ರ ಜೊತೆ ಸಿನಿಮಾ ಮಾಡೋದು, ಅವ್ರ ಜೊತೆ ಒಡನಾಟ ಏನೋ ಇದೆಯಾ ನಿಮಗೆ? ಇಲ್ಲ ಸರ್, ಆ ಥರದ್ದೆಲ್ಲ ಸರ್. ಪಾಪ ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್, ಅವ್ರ ಥರ ಎಲ್ಲ ಯಾರೂ ಇದು ಮಾಡೋಕ್ಕಲ್ಲ. ಬಟ್ ನಾನು ಆ ಥರದ್ದು ಮೆನ್ಷನ್ ಮಾಡಿಲ್ಲ, ಗೊತ್ತಿಲ್ಲ ಎಲ್ಲಿ ನೀವು ನೋಡಿದ್ರೆ. ಬಟ್ ನಾನು ಪ್ರತಿಯೊಂದು ಪಾತ್ರ ಮಾಡಬೇಕು ಅಂತ ಇಷ್ಟ ಸರ್. ಹೊಸ ರೀತಿ ವಿಭಿನ್ನತೆ ಪಾತ್ರಗಳು ಮಾಡಬೇಕು ಅಂತ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದು ಧನ್ವೀರ್ ಅವರ ಮಾತು. ಅಂದರೆ ಲೈಫಲ್ಲಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು, ಮತ್ತು ದರ್ಶನ್ ಅವ್ರ ಜೊತೆ ಒಳ್ಳೆಯ ಒಡನಾಟವನ್ನು ಅಂದ್ಕೊಂಡು ಅವ್ರು ಏನು ಅಂತ ಎಲ್ರಿಗೂ ಗೊತ್ತಿದ್ದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ರವಿಕುಮಾರ್, HTV ಭಾರತ್, ಬೆಂಗಳೂರು.